ನಮಸ್ಕಾರ ಸ್ನೇಹಿತರೆ. ಅಧ್ಯಾನ್ ಸನಾತನ ಎಂಬ ಈ ಪವಿತ್ರ ಆತ್ಮಯಾನಕ್ಕೆ ಹಾರ್ದಿಕ ಸ್ವಾಗತ. ಇದು ಕೇವಲ ಪಾಠವಲ್ಲ, ಇದು ನಮ್ಮೊಳಗಿನ ಧರ್ಮ ಮತ್ತು ಅಸುರತ್ವದ ನಡುವಿನ ನಿತ್ಯಯುದ್ಧವನ್ನು ಅರ್ಥ ಮಾಡಿಕೊಳ್ಳುವ ಯತ್ನ. ಪ್ರತಿಯೊಂದು ಶ್ಲೋಕವು ಬೆಳಕು, ಪ್ರತಿಯೊಂದು ಶಬ್ದವು ದೀಪ. ಇವತ್ತಿನ ನಮ್ಮ ಚರ್ಚೆ ಭಗವದ್ಗೀತೆಯ ಮೊದಲ ಅಧ್ಯಾಯದ ಒಂದು ಪ್ರಮುಖ ಶ್ಲೋಕದ ಬಗ್ಗೆ. ಹೌದು, 5ನೆಯ ಶ್ಲೋಕ. ದುರ್ಯೋಧನನ ಮನಸ್ಥಿತಿಯನ್ನ, ಅವನ ಭಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಬಹಳ ಮುಖ್ಯ ಅನ್ಸುತ್ತೆ. ನಿಜ. ನಾವು ದುರ್ಯೋಧನನ ಭೀತಿ, ಪಾಂಡವ ಶಕ್ತಿಗಳ ಲೆಕ್ಕಾಚಾರ ಅನ್ನೋ ಒಂದು ವಿಶ್ಲೇಷಣೆಯನ್ನ ನೋಡ್ತಾ ಇದ್ವಿ. ಅದರ ಆಧಾರದ ಮೇಲೆ ಮಾತಾಡೋಣ. ಮೊದಲು ಆ ಶ್ಲೋಕವನ್ನೊಮ್ಮೆ ನೆನಪಿಸ್ಕೊಳ್ಳೋಣ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ಕುಂಟಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. 5. ಸರಿ. ಇಲ್ಲಿ ದುರ್ಯೋಧನ ಪಾಂಡವರ ಕಡೆ ಕೆಲವು ಯೋಧರ ಹೆಸರು ಹೇಳ್ತಾನೆ. ಯಾರವರು? ಮತ್ತೆ ಇವರನ್ನ ಯಾಕೆ ಆರಿಸ್ಕೊಂಡು ಹೇಳ್ತಿದ್ದಾನೆ? ಬೇರೆ ಇರ್ಲಿಲ್ವಾ? ಒಳ್ಳೆ ಪ್ರಶ್ನೆ. ನೋಡಿ, ಮೊದಲು ದೃಷ್ಟಕೇತು. ಈತ ಛೇದಿ ದೇಶದ ರಾಜ, ಪಾಂಡವರ ಕಡೆ ಇದ್ದವನು. ಪಾಂಡವರ ಮಿತ್ರ. ಹೌದು. ಆಮೇಲೆ ಚೇಕಿತಾನ, ಯಾದವ ಕುಲದವನು, ಒಬ್ಬ ಶೂರ ಯೋಧ. ಆಯಿತು. ನಂತರ ಕಾಶಿರಾಜ, ಹೆಸರೇ ಹೇಳೋ ಹಾಗೆ ಕಾಶಿಯ ರಾಜ, ಬಹಳ ಪರಾಕ್ರಮಿ ಅಂತ ಹೆಸರಾದವನು. ಇನ್ನು ಪುರುಜಿತ್ ಮತ್ತು ಕುಂಟಿಭೋಜ, ಇವರಿಬ್ರು ಕುಂತಿಯ ಸೋದರರು, ಅಂದ್ರೆ ಪಾಂಡವರಿಗೆ ಸಂಬಂಧಿಕರು. ಓ ಹಾಗೆ. ಅಂದ್ರೆ ಕೌಟುಂಬಿಕ ಸಂಬಂಧಗಳು ಕೂಡ ಇಲ್ಲಿ ಮುಖ್ಯ ಆಗ್ತವೆ. ಖಂಡಿತ. ಕೊನೆದಾಗಿ ಶೈಬ್ಯ, ಇವರೊಬ್ಬ ಧರ್ಮನಿಷ್ಠ ರಾಜ, ನರಪುಂಗವ ಅಂತಾರೆ, ಅಂದ್ರೆ ಮನುಷ್ಯರಲ್ಲಿ ಶ್ರೇಷ್ಠ ಅಂತ. ಕರೆಕ್ಟ್. ಆದ್ರೆ ಇದು ಬರೀ ಹೆಸರುಗರ ಪಟ್ಟಿತರ ಕಾಣಿಸ್ತಿಲ್ಲ ನನಗೆ. ಯಾಕಂದ್ರೆ ಆ ವಿಶ್ಲೇಷಣೆ ಹೇಳೋ ಹಾಗೆ ಇದು ಅವನ ಗಂಭೀರ ಲೆಕ್ಕಾಚಾರ. ಹೌದೌದು. ಮತ್ತೆ ದುಬಾರಿಯಾದ ಭೀತಿಯ ಒಳಕಥೆ ಅಂತ ಹೇಳ್ತಾರೆ. ಇದರ ಅರ್ಥವೇನು? ನಿಜ, ಇದೊಂದ್ ರೀತಿ ವಿಪರ್ಯಾಸ ನೋಡಿ. ಪಾಂಡವರ ಸೈನ್ಯದಲ್ಲಿರೋ ದೊಡ್ಡ ದೊಡ್ಡ ಹೆಸರುಗಳನ್ನ ಹೇಳ್ತಾ ದುರ್ಯೋಧನ ಆಕ್ಚುಲಿ ತನ್ನ ಒಳಗಿನ ಭಯವನ್ನೇ ಹೊರಹಾಕ್ತಾ ಇದ್ದಾನೆ. ಹೌದಾ? ಹೌದು. ಇದು ಬರೀ ಎಣಿಕೆ ಅಲ್ಲ, ಇದು ಅವನ ಮನಸ್ಸಿನ ಸ್ಥಿತಿ. ಬಹುಶಃ ಅವನು ಆಚಾರ್ಯ ದ್ರೋಣರ ಮುಂದೆ ಇದೆಲ್ಲ ಹೇಳಿ ಅವರಿಗೆ ಪಾಂಡವರ ಶಕ್ತಿ ನೆನಪಿಸಿ ಅವರನ್ನ ಎಚ್ಚರಿಸೋ ಪ್ರಯತ್ನ ಮಾಡ್ತಿರ್ಬೋದು. ಅಥವಾ ದ್ರೋಣರ ನಿಷ್ಠೆಯನ್ನೇ ಪ್ರಶ್ನಿಸ್ತಾ ಇರ್ಬೋದಾ? ಯಾಕಂದ್ರೆ ದ್ರೋಣರಿಗೆ ಪಾಂಡವರ ಮೇಲೆ ಪ್ರೀತಿ ಇತ್ತಲ್ವಾ? ಅದೂ ಒಂದು ಸಾಧ್ಯತೆ. ಖಂಡಿತ. ಇನ್ನೊಂದ್ ಕಡೆ ಇಂಥ ದೊಡ್ಡ ಹೆಸರುಗಳನ್ನ ಹೇಳ್ಕೊಂಡು ತನ್ನ ಸೈನ್ಯಕ್ಕೆ ಯಾಕಂದ್ರೆ ಸಂಜಯನ ಮೂಲಕ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದಿದು ಅಲ್ವಾ? ಹೌದು, ಸಂಜಯನೇ ಇದನ್ನೆಲ್ಲ ವಿವರಿಸ್ತಾ ಇರೋದು. ಹಾಗಾಗಿ ಒಂದು ರೀತಿ ತನ್ನ ಕಡೆಯವರಿಗೆ ಧೈರ್ಯ ತುಂಬೋ ನಾಟಕ ಕೂಡ ಇರಬಹುದು. ನೋಡಿ, ಎದುರಾಳಿಗಳು ಇಷ್ಟು ಬಲಶಾಲಿಗಳು, ನಾವು ಹುಷಾರಾಗಿರ್ಬೇಕು ಅಂತ. ಆದ್ರೆ ಅದೇ ಧೈರ್ಯ ತುಂಬೋ ನೆಪದಲ್ಲಿ ಒಳಗಿನ ಭಯನೂ ಕಾಣಿಸ್ತಾ ಇದೆ ಅಂತೀರಿ. ಎಕ್ಸಾಕ್ಟ್ಲಿ. ಅವನ ಮಾತುಗಳಲ್ಲಿ ಧೈರ್ಯ ಪ್ರದರ್ಶನ ಇದೆ, ಆದ್ರೆ ಅದು ಅವನ ಆತಂಕವನ್ನ ಮುಚ್ಚಿಡೋಕೆ ಮಾಡ್ತಿರೋ ಪ್ರಯತ್ನದ ಹಾಗೆ ಕಾಣಿಸ್ತೆ. ಅಂದ್ರೆ ಯುದ್ಧ ಶುರುವಾಗೋಕ್ಕೂ ಮುಂಚೆನೆ ಇಲ್ಲಿ ಭಾವನೆಗಳು, ಮಾತುಗಳೇ ಅಸ್ತ್ರಗಳಾಗ್ತಿವೆ. ನಿಖರವಾಗಿ ಭಾವನೆಗಳು ಅಸ್ತ್ರಗಳಂತೆ ಹರಡುತ್ತಿವೆ. ದ್ರೋಣರ ವಿಷಯದಲ್ಲಿ ನೀವು ಹೇಳಿದ್ದು ಬಹಳ ಸರಿ. ಇದು ದುರ್ಯೋಧನನ ಒಂದು ದ್ವಂದ್ವ ನಿಲುವು. ಹೇಗೆ? ಒಂದ್ ಕಡೆ ದ್ರೋಣರನ್ನ ಹೊಗಳೋದು, ಇನ್ನೊಂದ್ ಕಡೆ ಪರೋಕ್ಷವಾಗಿ ಅವರ ನಿಷ್ಠೆಯನ್ನ ಕೆಣಕೋದು. ಪಾಂಡವರ ಮೇಲಿನ ಅವರ ಮಮಕಾರವನ್ನ ನೆನಪಿಸಿ ಕೌರವರ ಪರವಾಗಿ ನಿಲ್ಲುವಂತೆ ಒತ್ತಡ ಹಾಕೋ ತಂತ್ರವೂ ಆಗಿರಬಹುದು. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಆ ಕಾಲದ ರಾಜಕೀಯ ಸಂಬಂಧಗಳ ಸಂಕೀರ್ಣತೆ ಎಲ್ಲವೂ ಇದುಗಳು ಕಾಣಿಸುತ್ತೆ. ಹೌದು. ಯುದ್ಧ ಅಂದೆ ಬರೀ ಸೈನಿಕರ ಬಲ ಅಷ್ಟೇ ಅಲ್ಲ, ಈ ಮಾನಸಿಕ ತಂತ್ರಗಾರಿಕೆ, ಸಂಬಂಧಗಳು ಎಲ್ಲವೂ ಸೇರಿರುತ್ತೆ. ಹಾಗಾದ್ರೆ ಈ ಶ್ಲೋಕ ಮತ್ತು ದುರ್ಯೋಧನನ ಈ ಮಾತುಗಳಿಂದ ನಾವು ಏನ್ ಕಲಿಬಹುದು? ಒಟ್ಟಾರೆ ಸಾರಾಂಶ ಏನು? ಸಾರಾಂಶ ಅಂದ್ರೆ, ದುರ್ಯೋಧನ ಎಷ್ಟೇ ಧೈರ್ಯ ತೋರ್ಸಿದ್ರೂ ಅವನಿಗೆ ಪಾಂಡವರ ಸಂಘಟಿತ ಶಕ್ತಿ, ಅವರ ಮಿತ್ರ ಬಳಗದ ಬಗ್ಗೆ ಚೆನ್ನಾಗಿ ಅರಿವಿತ್ತು. ಆ ಅರಿವೇ ಅವನಲ್ಲಿ ಒಂದು ಸಹಜವಾದ ಭಯವನ್ನ ಹುಟ್ಟಿಸಿತ್ತು. ಅವನು ಹೆಸರಿಸಿದ ಪ್ರತಿಯೊಬ್ಬ ಯೋಧನ ಹಿಂದೆ ಒಂದು ಕಥೆ, ಒಂದು ಸಂಬಂಧ, ಒಂದು ನಿಷ್ಠೆ ಇದೆ. ಇದು ಯುದ್ಧದ ಸಂಕೀರ್ಣತೆಯನ್ನ ತೋರಿಸುತ್ತೆ. ಇದು ಬರೀ 2 ಸೈನ್ಯಗಳ ಯುದ್ಧ ಅಲ್ಲ, ಅದಕ್ಕಿಂತ ದೊಡ್ಡದು. ಅಂದ್ರೆ ಯುದ್ಧವನ್ನ ಬರೀ ಶಸ್ತ್ರಗಳಿಂದ ಆಡೋದಲ್ಲ, ಎದುರಾಳಿಯ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮಾತುಗಳಿಂದ ಒಂದು ರೀತಿ ಸೈಕೊಲಾಜಿಕಲ್ ವಾರ್ಫೇರಿಂದಲೂ ಪ್ರಭಾವಿಸಬಹುದು. ಖಂಡಿತ. ಮನಸ್ಸನ್ನ ಗೆಲ್ಲೋದು ಅಥವಾ ಗೊಂದಲಗೊಳಿಸೋದು ಕೂಡ ಯುದ್ಧದ ಒಂದು ಭಾಗವೇ.
ದುರ್ಯೋಧನನ ಮಾತುಗಳು ಇದಕ್ಕೆ ಒಳ್ಳೆ ಉದಾಹರಣೆ. ತುಂಬಾ ಆಸಕ್ತಿಕರವಾದ ವಿಶ್ಲೇಷಣೆ. ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ವಿಚಾರವನ್ನ ಬಿಟ್ಟು ಹೋಗೋಣ. ಖಂಡಿತ. ಯಾವುದೇ ಒಂದು ಸವಾಲನ್ನ ಎದುರಿಸುವಾಗ ನಾವು ವ್ಯಕ್ತಪಡಿಸುವ ಸಾಮರ್ಥ್ಯಗಳು ಅಥವಾ ಬೇರೆಯವರು ಗ್ರಹಿಸುವ ನಮ್ಮ ಶಕ್ತಿ ದೌರ್ಬಲ್ಯಗಳಿರುತ್ತವಲ್ಲ, ಅವು ನಮ್ಮ ನಿಜವಾದ ಸಾಮರ್ಥ್ಯ ಅಥವಾ ದೌರ್ಬಲ್ಯಕ್ಕಿಂತ ಹೆಚ್ಚಾಗಿ ಅಂತಿಮ ಫಲಿತಾಂಶದ ಮೇಲೆ ಎಷ್ಟು ಬಾರಿ ಪರಿಣಾಮ ಬೀರುತ್ತವೆ ಇದನ್ನೊಮ್ಮೆ ಆಲೋಚಿಸಬಹುದು. ಬಹಳ ಮುಖ್ಯವಾದ ಪ್ರಶ್ನೆ, ಆಲೋಚಿಸಬೇಕಾದ ವಿಷಯ. ನೀವು ಈ ಪವಿತ್ರ ಯಾತ್ರೆಯ ಭಾಗವಾಗಬೇಕೆಂದರೆ ಅಧ್ಯಾನ್ ಸನಾತನ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಶ್ಲೋಕವನ್ನು ಒಂದು ಕಥೆಯಂತೆ, ಒಂದು ಧ್ಯಾನದಂತೆ ಕೇಳಿ ಅನುಭವಿಸಿ. ಓಂ ಶಾಂತಿ ಶಾಂತಿ ಶಾಂತಿಹಿ.